ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಸೊ ನಾ 2 ದಿನದಿಂದ ನೋಡ್ತಾ ಇದ್ರಿ, ಫುಲ್ಲು ಸುತ್ತ ಮಳೆ ತರ ವಾತಾವರಣ ಆಗಿತ್ತು. ನಿನ್ನೆ ಮಳೆ ಕೂಡ ಬಂತು, ಜೊತೆಗೆ ಮೋಡ ವಾತಾವರಣ ಆಗಿತ್ತು. ಇವತ್ತು ನೋಡ್ತಾ ಇದ್ದೀರಾ ನನ್ನ ಮೇಲೆ ಬಿಸಿಲು ಬೀಳ್ತಾ ಇದೆ, ನೋಡ್ಬೋದು. ಹಂಗಾಗಿ ಇವತ್ತು ನಮ್ಮ ಬರ್ಡ್ಸ್ ಬೆಳಗ್ಗೆನೆ ಫಸ್ಟ್ 2 ದಿನ 3 ದಿನ ಆದ್ಮೇಲೆ ಬಾಗ್ಲನ್ನ ತೆಗಿತಾ ಇದ್ದೀನಿ. ಬನ್ನಿ ನೋಡೋಣ ಏನೇನ್ ಮಾಡ್ತಾ ಇದ್ದಾರೆ ಅಂತ. ಗೈಸ್, ಇವಾಗ ಸೊಪ್ಪನ್ನ ತರ್ತಾ ಇದೀನಿ. ನೋಡಿ, ಹೇಳಿದ್ರಲ್ಲ, ನೀವು ಅನ್ಕೊಂಡಿರ್ತೀರ ಮೊನ್ನೆ ಮಧ್ಯಾಹ್ನ ಹಾಕಿದ್ರಿ, ಇವತ್ತು ಬೆಳಗ್ಗೆ ಹಾಕ್ತಿದ್ದೀನಿ ಅಂತ. ಏನಕ್ಕೆ ಅಂತಂದ್ರೆ ನೋಡಿ, ಈ ತರ ಬಿಸಿಲು ಹೊಡಿಬೇಕು. ಬಿಸಿಲು ಬೀಳ್ತಾ ಇದ್ರೆ ನಾನು ಹಾಕ್ಬೋದು ಆರಾಮಾಗಿ. ನೋಡಿ, ಇವಾಗ ಸಬ್ಬಕ್ಕಿ ಸೊಪ್ಪು ಮತ್ತೆ ಮೆಂತ್ಯ ಸೊಪ್ಪನ್ನ ತಂದಿದ್ದೀನಿ. ನೋಡಿ, ಆಳೆಯಿಂದ ಬರ್ಡ್ಸ್ಗಳು ಕಿರ್ಚಾಡ್ತವ್ರೆ, ನೋಡ್ಬಿಟ್ಟು ಬನ್ನಿ ಹಾಕೋಣ. ಎಲ್ರಿಗೂ ಹಾಕ್ಬೇಕು ಇವತ್ತು. ಕನ್ನೂರ್ಗಳನ್ನ ಬಿಟ್ಟು ಎಲ್ಲದಕ್ಕೂ. ನಿನ್ನೆ ಕನ್ನೂರ್ಗೆ ಕಾಕ್ಟೈಲ್ ಎಲ್ಲದಕ್ಕೂ ಹಾಕಿದ್ದೆ, ಇವತ್ತು ಕನ್ನೂರ್ಗಳಿಗೆ ಬಿಟ್ಟು ಎಲ್ಲದಕ್ಕೂ. ಮೊನ್ನೆ ಹಾಕಿದ್ದು ಕೊತ್ತಂಬರಿ ಸೊಪ್ಪು, ಇವತ್ತು ಸಬ್ಬಕ್ಕಿ ಸೊಪ್ಪು ಅಥವಾ ಇದನ್ನ ಏನಂತಾರೆ, ಸಬ್ಬಕ್ಕಿ ಸೊಪ್ಪು ಏನೋ ಬಸಕ್ಕಿ ಏನೋ ಅಂತಾರೆ, ಇದು ಸಬ್ಬಕ್ಕಿ ಸೊಪ್ಪು ಒಟ್ಟಿನಲ್ಲಿ. ಆಮೇಲೆ ಸಬ್ಸಿಗೆ ಸೊಪ್ಪು ಅಂತೇನೋ ಅಂತಾರೆ ಅದು. ಮತ್ತೆ ಇದು ಬಂದ್ಬಿಟ್ಟು ಮೆಂತ್ಯ ಸೊಪ್ಪು. ಓಕೆ ಗೈಸ್, ನೋಡ್ಬೋದು ಇವಾಗ ಎಳೆ ಬಿಸಿಲು ಗೈಸ್. ಇದು ಫುಲ್ಲು ಹೆವಿ ಬಿಸಿಲು ಅಲ್ಲ, ಎಳೆ ಬಿಸಿಲು. ಈ ತರ ಎಳೆ ಬಿಸಿಲು ಇದ್ದಾಗ ತೆಗಿಬೇಕು. ನೋಡಿ, ನಮ್ ಲೋಗೋ ಅನ್ಸಿದೆ ಅವಾಗ ಸುಮಾರು ವರ್ಷಗಳ ಹಿಂದೆ, 1-3 ವರ್ಷ ಆಯ್ತು ಅನ್ಕೋತೀನಿ ಇದು ಅನ್ಸಿ. ಫುಲ್ ಇದಾಗ್ಬಿಟ್ಟಿದೆ ನೋಡಿ. ಈ ತರ ಎಳೆ ಬಿಸಿಲು ಬೀಳ್ಬೇಕು ಬರ್ಡ್ಸ್ ಮೇಲೆ. ಇವಾಗ ನಮ್ಮ ಕಾಕ್ಟೈಲ್ ಮೇಲೂ ಎಳೆ ಬಿಸಿಲು ಬೀಳ್ತಾ ಇದೆ, ಮತ್ತೆ ಯಾವ್ದ್ರ ಮೇಲೂ ಬೀಳ್ತಾ ಇದೆ. ಸ್ವಲ್ಪ ಈ ಕಡೆ ಬೀಳಲ್ಲ, ಪರವಾಗಿಲ್ಲ. ಇಲ್ಲಿ ಯಾವ್ದಿದೆ ಆ ಬರ್ಡ್ಗೆ ಬೀಳುತ್ತೆ, ಅದಕ್ಕೆಲ್ಲ ಹ್ಯೂಮಿಡಿಟಿ ಹೋಗುತ್ತೆ ಅಷ್ಟೇ. ಗೈಸ್, ನೋಡ್ಬೋದು ಇವಾಗ ಎಲ್ಲರಿಗೂ ಹಾಕಿದೀನಿ. ಎಲ್ರು ಕೂಡ ಮೇಯ್ತಾ ಇದ್ದಾರೆ, ಅಂದ್ರೆ ಎಲ್ರು ಖುಷಿಯಿಂದ ಹಾಕಿರೋಂತ ಸಾಫ್ಟ್ ಫುಡ್ ನ ತಿಂತಾ ಇದ್ದಾರೆ. ಒಂದ್ಸರಿ ಹಾಕಿದ್ಗೆ ಸಾಲಿಲ್ಲ, 2 ಸರಿ ತಗೊಬಂದ್ ಹಾಕ್ದೆ. ಅಂದ್ರೆ ಎಲ್ಲದಕ್ಕೂ ಸಾಲ್ತು. ನಮ್ಮ ಕಾಲೋನಿ ಬರ್ಡ್ಸ್ ಏನಿದೆ ರೆಸ್ಟಿಗೆ ಅಂತ ಏನ್ ಬಿಟ್ಟಿದೀನಿ, ಆ ಬರ್ಡಿಗೆ ಸಾಲಿಲ್ಲ. ಸೊ ಹಂಗಾಗಿ ಮತ್ತೆ ತಗೊಬಂದು ಅದಕ್ಕೆ ಹಾಕಿದ್ದಾಯ್ತು. ಓಕೆ ಗೈಸ್, ಇವತ್ತಿನ ಪ್ರಶ್ನೆ ಏನೇನಿದೆ ನೋಡೋಣ ಬನ್ನಿ. ಇವತ್ತು ಒಂದಷ್ಟು ಜನಕ್ಕೆ ಆನ್ಸರ್ಗಳನ್ನ ಮಾಡೋಣ. ಎಲ್ಲ ನಿಮಗೇನಾದ್ರು ಡೌಟ್ಸ್ ಇತ್ತು ಅಂತಂದ್ರು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡ್ಬೋದು. ಹೇಳಿದ್ದೀನಿ ಈಗಲೇ, ಮೊದಲೇ ಹೇಳಿದ್ದೀನಿ, ನಿಮ್ಗೆ ಗೊತ್ತಿರುತ್ತೆ. ನೋಡೋಣ ಇವತ್ತೇನೇನು ಕಮೆಂಟ್ಸ್ ಬಂದಿದೆ ಅಂತ ನೋಡ್ಬಿಟ್ಟು ನಾನು ಇವಾಗ ಕಮೆಂಟ್ಸ್ ರಿಪ್ಲೈ ಕೊಡ್ತೀನಿ. ಇವಾಗ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಸ್ಕೈ ಗೇಮರ್ 45 ಅವರು ಕಮೆಂಟ್ ಮಾಡಿದ್ರೆ, ಬ್ರೋ ಎಲ್ಲಾ ಮೇಲ್ ಮತ್ತೆ ಎಲ್ಲಾ ಫೀಮೇಲ್ ನ ಸಪರೇಟ್ ಮಾಡಿ ವೆಯ್ಟ್ ಮಾಡಿಸಿ ಆಮೇಲೆ ಬ್ರೀಡಿಂಗ್ ಆಗ್ತಾರೆ ಸಮ್ ಬ್ರೀಡರ್ಸ್. ಸೊ ಈ ಮೆಥಡ್ ನ ನಾವು ಫಾಲೋ ಮಾಡ್ಬೋದಾ ಬಜ್ಜೀಸ್ ನ ಬ್ರೀಡ್ ಮಾಡ್ಸೋಕೆ? ವಾಟ್ ಈಸ್ ಯುವರ್ ಒಪಿನಿಯನ್ ಆನ್ ದಿಸ್? ಹೌದು ಬ್ರೋ, ಸ್ಕೈ ಗೇಮರ್ ಅವ್ರೆ, ಮಾಡಿಸ್ಬೋದು, ಹಂಗೂ ಮಾಡಿಸ್ಬೋದು. ಅದು ಒಂದು ಮೆಥಡು. ನಾನೇ ನಿಮ್ಗೆ ಹೇಳಿದ್ದೀನಿ ಅನ್ಸುತ್ತೆ ಎಷ್ಟೊಂದು ಸರಿ. ಪೇರಿಂಗ್ ಮಾಡೋ ಟೈಮಲ್ಲಿ ಯಾವ್ದಾರ ಮೇಲ್ ಅಂಡ್ ಫಿಮೇಲ್ನ ಸಪ್ರೇಟ್ ಮಾಡಿಬಿಟ್ಟು ನೀವು ಆರಾಮಾಗಿ ಮಾಡಿಸ್ಬೋದು. ಆಮೇಲೆ ಒಂದೊಂದು ಆಶ್ಚರ್ಯ ವಿಷಯ ತೋರಿಸ್ತೀನಿ ನೋಡಿ. ಆ ಮರಿ ಇನ್ನ ದೊಡ್ಡದೇ ಆಗಿಲ್ಲ, ಅದು ನೀರು ಕುಡಿತೈತೆ. ನನಗೆ ಇದೇ ಆಶ್ಚರ್ಯ ಅನ್ಸೋದು. ನೋಡಿ ಇಲ್ಲಿ ನೋಡಿ, ಆ ಮರಿಗಿನ್ನ ಕೂದಲೇ ಬಂದಿಲ್ಲ, ಇನ್ನ ಕೂದಲೇ ಬಂದಿಲ್ಲ, ಆಲ್ರೆಡಿ ಊಟ ತಿಂದು ನೀರು ಕುಡಿತೈತೆ. ಅದೇನೆ ಏನೇನು ಆಶ್ಚರ್ಯಗಳು ನೋಡಿ ಬ್ರೋ. ನೀವು ಆತರ ಮಾಡಿಸ್ಬೋದು, ನಿಮ್ ಬರ್ಡ್ಸ್ ಏನಾರ ಪೇರ್ ಆಗ್ತಾ ಇಲ್ಲ ಅಂತಂದ್ರೆ. ಬರ್ಡ್ಸ್ ಸಖತ್ ಕಷ್ಟ ಪಡ್ತಾ ಇದೀರ, ಏನೇ ಮಾಡಿದ್ರು ಪೇರ್ ಆಗ್ತಿಲ್ಲ ಅಂದ್ರೆ, ಅಥವಾ ಜಾಸ್ತಿ ಬರ್ಡ್ಸ್ ಇರುತ್ತಲ್ಲ ಅವರು ಈ ತರ ಮಾಡ್ಸಕ್ ಈಸಿ ಆಗುತ್ತೆ. ಒಂದೊಂದೇ ಪೇರ್ ಇಟ್ಕೊಂಡಿರೋರು ಸಪರೇಟ್ ಮಾಡಿ ಬಿಟ್ರೆ ಆಗಲ್ಲ. ಏನಂದ್ರೆ ಒಂದು 10-20 ಜೊತೆ ಇರುತ್ತೆ ಅನ್ಕೊಳ್ಳಿ, ಅವಾಗ ಒಂದು 10 ಮೇಲು 10 ಫೀಮೇಲು ಸಪರೇಟ್ ಮಾಡಿ ಒಟ್ಟಿಗೆ ಬಿಟ್ಟು ಪೇರಿಂಗ್ ಮಾಡಿಸ್ಬೋದು. ನಮ್ ಬೆಕ್ಕೊಂಡು ನೋಡಿ ಹಿಂಗ್ ಮಲಗೋರೆ. ಓಕೆ, ಇವಾಗ ಒಬ್ರು ಕಮೆಂಟ್ ಮಾಡಿದ್ದಾರೆ, ವಾಟ್ ಶುಡ್ ಐ ಡೂ ದಟ್ ಈಸ್ ಫಸ್ಟ್ ಬ್ರೀಡಿಂಗ್ ಫಾರ್ ವೆಟ್ ಬಜೀಸ್? ಹೌದಾ ಬ್ರೋ, ಫಸ್ಟ್ ಬ್ರೀಡಿಂಗ್ ಬಾಕ್ಸ್ ಹಾಕ್ಬಿಡಿ ಬ್ರೋ. ಕೆಲವೊಂದು ಬರ್ಡ್ಸ್ ಗಳಿಗೆ ಅದು ಬ್ರೀಡಿಂಗ್ ಬಾಕ್ಸ್ ಬ್ರೀಡಿಂಗ್ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ ಫಸ್ಟ್ ಬ್ರೀಡ್ ಅಲ್ಲಿ. ಸೊ ಹಂಗಾಗಿ ನಾನು ಹೇಳೋದಿಷ್ಟೇ, ನೀವು ಫಸ್ಟ್ ಬ್ರೀಡಿಂಗ್ ನ ಪಾಟ್ ಅಲ್ಲೇ ಮಾಡಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನಕ್ಕೆ ಅಂತಂದ್ರೆ ನಿಮ್ಗೂ ಕೂಡ ಈಸಿ ಆಗುತ್ತೆ, ಅದಕ್ಕೂ ಕೂಡ ಫಸ್ಟ್ ಗೊತ್ತಾಗ್ಬಿಡುತ್ತೆ ಪಾಟ್ ಅಲ್ಲಿ ಬ್ರೀಡಿಂಗ್ ಮಾಡಬೇಕು ಅಂತ. ಅದಾದ ನಂತರ ನೆಕ್ಸ್ಟ್ ಬ್ರೀಡಿಂದ ನೀವು ಬೇಕಾದ್ರೆ ಈ ತರ ಬಾಕ್ಸ್ಗಳನ್ನ ಕೊಡ್ಬೋದು. ಆಕ್ಚುಲಿ ಹೇಳ್ಬೇಕಂತಂದ್ರೆ ನಾನು ಈ ತರ ಬಾಕ್ಸ್ ಕೊಟ್ಟಿದ್ದೆ ಲೇಟ್ ಆಗಿ, ಯಾಕಂದ್ರೆ ನೀವು ನೋಡಿರ್ತೀರ ನಾನು ಹಳೆ ವಿಡಿಯೋಗಳಲ್ಲಿ ಎಲ್ಲದಕ್ಕೂ ಮಡಕೆನೆ ಇಟ್ಟಿದ್ದು. ಆಮೇಲೆ ಎಲ್ಲರೂ ಎಕ್ಸ್ಪೀರಿಯನ್ಸ್ ಆದ್ಮೇಲೆನೆ ನಾನು ಬ್ರೀಡಿಂಗ್ ಬಾಕ್ಸ್ ನ ಕೊಟ್ಟಿದ್ದು. ಇದು ಕನ್ನೂರು ಬ್ರೀಡಿಂಗ್ ಬಾಕ್ಸು ಆಲ್ಮೋಸ್ಟ್ ಆಯ್ತು, ಸುಮಾರು 1-2 ತಿಂಗಳು ಆಯ್ತು ಅನ್ಸುತ್ತೆ ಕನ್ನೂರ್ ಬ್ರೀಡಿಂಗ್ ಹಾಕಿದೆ. ಅದೇನಾಯ್ತು ಅಂತಂದ್ರೆ ಮೇಲ್ ಇದೆ, ಫೀಮೇಲ್ ಆರೋಗ್ಬಿಟ್ಟಿದೆ. ಏನ್ ಮಾಡೋಣ,
ಈ ತರ ಆಗ್ಬಿಟ್ರೆ ನೋಡಿ. ಇವಾಗ ಮೇಲಿರೋದಿದು ಸಿಂಗಲ್ ಮೇಲಿರೋದಿದು ಅಡಲ್ಟ್ ಮೇಲು. ಆಲ್ಮೋಸ್ಟ್ ಇದಕ್ಕೆ 1.5 ವರ್ಷ ಆಗಿದೆ. ಫಿಮೇಲು ಏನಾಗಿದೆ ಅಂತಂದ್ರೆ ನೋಡಿ, ಇಲ್ಲಿ ಕಟ್ಟಿದೀನಿ. ಇದನ್ನು ಆಚೆ ಬರ್ತಾ ಇದೆ. ಇದು ಆರೋಗ್ಬಿಡೋದು, ಜಸ್ಟ್ ಮಿಸ್ ಅಲ್ಲಿ ಕಾಪಾಡ್ಕೊಂಡಿದೀನಿ ನೋಡಿ. ಇಲ್ಲಿ ತಂತಿ ಕಟ್ಟಿದೀನಿ. ಏನಕ್ಕೆ ಅಂದ್ರೆ ಇದನ್ನ ಹಿಂಗ್ ಓಪನ್ ಮಾಡ್ಬಿಟ್ಟು ಆರೋಗುತ್ತೆ. ಆರೋಗಿರೋದು ಅದಾದ್ಮೇಲೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂದಂಗೆ ನೋಡಿ, ಇಲ್ಲಿ ಈ ತರ ಏನಂತೀವಿ ಟೈಟ್ ಆಗಿ ಹಾಕಿದೀನಿ. ಈ ಸರಿ ಏನೋ ಆರೋಗ್ಯಂಗೆ ಒಂದ್ 2-3 ಸರಿ ಆಚೆ ಬಂದ್ಬಿಟ್ಟು ತಗೊಂಡ್ರಪ್ಪ. ಇದು ಒಂದ್ 2-3 ಸರಿ ಆಚೆ ಬಂದ್ಬಿಟ್ಟು. ಆಮೇಲೆ ಇದು ಸ್ಟಿಕ್ಸ್ಗಳು ಅಷ್ಟೇ ನೋಡಿ. ಇದು ಏನ್ ನನಗಿದ್ ನೋಡಕ್ಕೆ ಇಷ್ಟ, ಯಾಕೆಂದ್ರೆ ನಾನೇ ಮಾಡಿರೋದು. ಇದು ನೀಲಗಿರಿದು ಮರದ್ದು. ನೀವು ನೋಡಿರ್ತೀರಾ, ಕನ್ನೂರ್ ಬ್ರೀಡಿಂಗ್ ಬಾಕ್ಸ್ ಹಾಕ್ದಾಗ ತೋರಿಸಿರ್ತೀನಿ ನಾನು ನಿಮ್ಗೆ. ಒಂದೇ ಒಂದ್ ಮರಿ ಆಚೆ ಬಂದಿದೆ, ಬನ್ನಿ ನಿಮ್ಗೂ ತೋರಿಸ್ಬಿಡ್ತೀನಿ. ನಮ್ಮ ವ್ಯೂವರ್ಸ್ ಖುಷಿ ಪಟ್ಬಿಡ್ಲಿ ನೋಡಿ. ಮರಿ ಚಿಕ್ಕದಿನ್ನ ಅಯ್ಯೋ ಬಿದೋಗ್ಬಿಡೋದು. ಇವಾಗ ಅಷ್ಟೊತ್ತಿಗೆ ಲಿಟ್ಟೆ ನೋಡ್ಬೋದು, ಸಕ್ಕತ್ತಾಗಿದೆಯಲ್ಲ ಕಲರು. ಓಡ್ತಾ ಇದೆ ಆಲ್ರೆಡಿ. ನೀವು ಇವಾಗ ಈ ಕೇಜ್ನ ನೋಡಿರ್ತೀರಾ, ಒಂದ್ ಹಳೇ ವಿಡಿಯೋದಲ್ಲಿ ತೋರಿಸಿದ್ದೆ. ಏನಂದ್ರೆ ಇದು ಆಕ್ಚುಲಿ ಫ್ರೀ ಫ್ಲೈಟ್ ಕೇಜ್ ಆಗಿತ್ತು ಆವಾಗ ಜಮಾನ್ದಲ್ಲಿ. ನೋಡಿ ಅಂದ್ರೆ ಯೂಸೇ ಮಾಡಿಲ್ಲ ಅನ್ಕೊಂಡಿದ್ದೀನ. ಇದು ಈ ಕೇಜ್ ಏನ್ ಮಾಡಿದೆ ಅಂತಂದ್ರೆ, ಅದು ಜಾಗ ಸಾಲ್ತಿರ್ಲಿಲ್ಲ ಅನ್ಬಿಟ್ಟು ಆಚೆ ಹಾಕ್ದೆ. ಸುಮಾರು ದಿನ ಆದ್ಮೇಲೆ ಏನಾಯ್ತು ಅಂತಂದ್ರೆ ತುಕ್ಕಿಡಕ್ಕೆ ಸ್ಟಾರ್ಟ್ ಆಯ್ತು. ಸೊ ಹಂಗಾಗಿ ಏನ್ ಮಾಡಿದೆ ಅಂತಂದ್ರೆ, ನಾನು ಬರ್ಡ್ಸ್ ಸೇಲ್ ಮಾಡ್ತಿರ್ತೀನಲ್ಲ, ನನ್ನ ಹತ್ರ ಬರ್ಡ್ಸ್ ಬಂದ್ ತಗೊಂಡೋಗ್ತಾ ಇರ್ತಾರಲ್ಲ, ಅವ್ರಿಗೆಲ್ಲ ಏನ್ ಮಾಡಿದೆ, ಫ್ರೀಯಾಗಿ ಇದು ಏನಿದು ಟ್ರಾವೆಲಿಂಗ್ ಕೇಜ್ ನಾನೇ ಇಲ್ಲಿ ನೀಟಾಗಿ ರೆಡಿ ಮಾಡ್ಬಿಟ್ಟು ಫ್ರೀಯಾಗಿ ಕೊಟ್ಬಿಟ್ಟಿದೀನಿ ಆಲ್ರೆಡಿ. ಇಲ್ಲಿ ನೋಡ್ಬೋದು, ಇಲ್ಲಿ ಕೈ ಹಾಕ್ತಾ ಇದೀನಿ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಇಲ್ಲಿಂದ ಇಲ್ಲಿವರೆಗೂ ಮತ್ತೆ ಇಲ್ಲೊಂದು ಬಾಕ್ಸು, ಇಲ್ಲಿ 4 ಬಾಕ್ಸ್ ತುತ್ಕೊಂಡಿದೀನಿ. ಈ ಕಡೆ ನೀಟಾಗೈತೆ ಅಷ್ಟೇ. ಆ ಕಡೆ ಒಂದು ಗೇಟ್ ಅದೊಂದು ನೀಟಾಗೈತೆ, ಹಿಂಗಡೆ ಆ ಕಡೆ ನೀಟಾಗೈತೆ, ಇಲ್ಲಿ ನೀಟಾಗೈತೆ. ಇನ್ನು ಎಲ್ಸೆ ಫುಲ್ಲು ಅಲ್ಲೇ ಕಟ್ ಮಾಡಿ ಇಟ್ಬಿಟ್ಟಿದೀನಿ. ಇದಕ್ಕೆ ಆಕ್ಚುಲಿ ನನಗೆ ಅವಾಗಲೇ ಒಂದು 2,500-3 ಸಾವಿರ ರೂಪಾಯಿ ಆಗಿತ್ತು ಈ ಕೇಜ್ ಮಾಡಕ್ಕೆ. ನೋಡಿ ಹೆಂಗಿದೆ ಕೇಜ್ ಇದು. ಈ ಕೇಜ್ ಮಾಡಕ್ 3 ಸಾವಿರ ರೂಪಾಯಿ ಆಗಿತ್ತು ನನ್ನ ಹತ್ರ. ಆಕ್ಚುಲಿ ಇದು ಹಿಂಗೆ ಪಾರ್ಟಿಷನ್ ಕೇಜ್ ಮಾಡಿದ್ದು. ಪಾರ್ಟಿಷನ್ ಕೇಜ್ ಮಾಡಿರೋದನ್ನ ಇಲ್ಲಿ ನೋಡ್ಬೋದು ನೀವು, ಜಾಯಿಂಟ್ ಹಾಕಿದೀನಿ. ಪಾರ್ಟಿಷನ್ ಕೇಜ್ ನ ಮಾಡಿದ್ದೆ, ಅದನ್ನ ಜಾಯಿಂಟ್ ಹಾಕಿರೋದು. ಅದು ಹಿಂಗೆ ಆಗ್ತಾ ಇರ್ತಾವೆ, ಏನ್ ಮಾಡಕ್ ಆಗಲ್ಲ. ಇವಾಗ ಈ ಕೇಜ್ ನ ಒಳಗಡೆ ಇಡಕ್ಕೂ ಆಗಲ್ಲ, ಎಲ್ಲ ಅಲ್ಲಿ ಜಾಗನೇ ಇಡ್ಸಲ್ಲ ನೋಡಿ. ಇಲ್ಲಿ ಈ ಬಾಗ್ಲ ಒಳಗಡೆ ಇಡ್ಸಲ್ಲ ಅದು. ಹಂಗಾಗಿ ಅದು ತುಂಬಾ ಕಷ್ಟ ಇದೆ ಅದು. ಓಕೆ ಗೈಸ್, ನೋಡಿದ್ರಲ್ಲ, ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಸೊ ನೋಡಿರ್ತೀರಾ, ಸುಮಾರು ವಿಷಯಗಳನ್ನ ತೋರಿಸಿದೀನಿ ಇವತ್ತು. ಸಿಗೋಣ ಗೈಸ್ ಮುಂದಿನ ವ್ಲಾಗ್ ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.